ಯೆರೆಮೀಯನು ಬರೆದ ಪ್ರಲಾಪಗಳು 3ನೇ ಅಧ್ಯಾಯ 25ನೇ ವಚನ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಯೇಸು ಕರ್ತನು ಈ ದಿವಸವೂ ಸಹ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಅನುದಿನವೂ ಸಹ ನಿಮ್ಮನ್ನು ವಿಚಾರಿಸುವಂಥವರು, ಮಾತನಾಡುವಂಥವರು, ಮಾತ್ರವಲ್ಲದೆ ನಿಮ್ಮನ್ನು ಭದ್ರಪಡಿಸುವಂಥವರು ಯೇಸುವೇ ಆಗಿದ್ದಾರೆ. ಈ ದಿವಸವೂ ಸಹ ನೀವು ಕೆಲವೊಂದು ಕಾರ್ಯಗಳನ್ನು ದೇವರ ಸಮ್ಮುಖದಲ್ಲಿ ನಿರೀಕ್ಷಿಸ್ತಾ ಇದ್ದೀರಾ? ಅದು ಒಳ್ಳೆಯದು. ಯಾಕಂದರೆ ದೇವರ ಸಮ್ಮುಖದಲ್ಲಿ ನೀವು ನಿರೀಕ್ಷಿಸುವಂಥದ್ದು ಯಾವುದೂ ಸಹ ನಿಮಗೆ ನಿರಾಶೆಯನ್ನು ಉಂಟು ಮಾಡುವಂಥದ್ದು ಆಗಿರುವುದಿಲ್ಲ. ಸ್ವಲ್ಪ ತಡವಾಗ್ಬೋದು ಅಷ್ಟೇ, ಆದರೆ ಕರ್ತನು ಉತ್ತಮವಾದಂಥ ಸಮಯದಲ್ಲಿ ಉತ್ತಮವಾದದ್ದನ್ನೇ ಕೊಡುವವರಾಗಿದ್ದಾರೆ. ನಮ್ಮ ದೇವರು ಒಳ್ಳೆಯವರಲ್ವಾ? ಅವರು ಯಾವಾಗಲೂ ಸಹ ಒಳ್ಳೆಯದನ್ನು ಕೊಡುವಂಥವರು. ಮಾತ್ರವಲ್ಲದೆ ನೀವು ಕರ್ತನನ್ನು ಹುಡುಕ್ರಿ. ಆತನ ಮಹಿಮೆ, ಆತನ ಪ್ರೀತಿ, ಆತನ ಪ್ರಸನ್ನತೆ, ಆತನ ಬಲ, ಆತನು ನಿಮ್ಮನ್ನು ನಡೆಸುವಂತಹ ರೀತಿ, ಇದೆಲ್ಲವುಗಳನ್ನು ಸಹ ಆಲೋಚನೆ ಮಾಡಿರಿ. ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಸ್ಥಿತಿಗಳಿಗೆ ಅನುಕೂಲವಾಗಿ ನೋಡಬೇಡ್ರಿ. ಕರ್ತನು ಎಷ್ಟು ದೊಡ್ಡ ದೇವರೆಂಬುದಾಗಿ ಹೇಳಿ ಆಲೋಚನೆ ಮಾಡಿ ಕರ್ತನಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ನೀವು ಅವರನ್ನು ಹುಡುಕುವಾಗ ದೇವರಾಗಿರುವಂಥ ಯೇಸು ಕರ್ತನ ವಿಶಾಲವಾದಂಥ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವವರಾಗಿ ಇದ್ದಾರೆ. ಆಗ ಮಿಗಿಲಾದಂಥದ್ದು, ನಿಮಗೆ ಉಪಕಾರವಾಗಬೇಕಾದಂಥ ಎಲ್ಲವನ್ನೂ ಸಹ ದೇವರು ಒದಗಿಸಿಕೊಡುವವರಾಗಿ ಇದ್ದಾರೆ. ಯಾಕಂದರೆ ಅವರು ನಿರೀಕ್ಷಿಸುವಂತಹ ಮತ್ತು ಹುಡುಕುವಂಥವರಿಗೆ ಉಪಕಾರ ಮಾಡುವಂಥ ದೇವರಾಗಿದ್ದಾರೆ. ಇಂದು ಸಹ ನೀವು ಕೆಲವೊಂದು ಕಾರ್ಯಗಳ ವಿಷಯದಲ್ಲಿ ನಿರೀಕ್ಷಿಸ್ತಾ ಇದ್ದೀರಲ್ವಾ? ಈಗ ಕರ್ತನನ್ನು, ಆತನ ಪ್ರಸನ್ನತೆಯನ್ನು ಹುಡುಕ್ರಿ. ಕರ್ತನಿಗೆ ನಿಮ್ಮನ್ನು ಸಮರ್ಪಿಸಿಕೊಳ್ಳ್ರಿ. ನಿಮ್ಮ ಜೀವಿತದಲ್ಲಿ ಅವರು ಉಪಕಾರಗಳನ್ನು ಮಾಡಿ ನಡೆಸುವವರಾಗಿ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ದೇವರೇ, ನಿಮ್ಮನ್ನು ನಿರೀಕ್ಷಿಸುವಂಥವರಿಗೆ, ಹುಡುಕುವಂಥವರಿಗೆ ನೀವು ಮಹಾ ಉಪಕಾರಗಳನ್ನು ಮಾಡುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಅದಕ್ಕೋಸ್ಕರವಾಗಿ ಎದುರು ನೋಡುತ್ತಿರುವಂತಹ ಈ ಸಹೋದರನನ್ನು, ಸಹೋದರಿಯನ್ನು ನೀವು ಮುಟ್ಟಿ ನಡೆಸಿರಿ. ಅವರ ಜೀವಿತದಲ್ಲಿ ನಿಮ್ಮ ಉಪಕಾರಗಳು ಆಶೀರ್ವಾದಕರವಾಗಿ ನಡೆಸಲಿ. ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೇನ್.